Hello everyone, welcome to Sanmargaha classes. Let us see question number 22 of chapter Chemical Effects of Electric Current. How does a bulb give light? Explain. ಬಲ್ಬ್ ಹೇಗೆ ಲೈಟ್ ಅನ್ನ ಕೊಡುತ್ತೆ ಎಕ್ಸ್ಪ್ಲೇನ್ ಮಾಡಿ. ಕೋಣೆ ಕತ್ಲಾಗಿದೆ, ನಾನ್ ಬಂದೆ, ನಂಗೆ ಭಯ ಆಯ್ತು, ನಾನು ಸ್ವಿಚ್ ಹಾಕಿದೆ, ಬಲ್ಬ್ ಬೆಳಗ್ತು. ದಿಸ್ ಇಸ್ ಹೌ ಬಲ್ಬ್ ಗಿವ್ ಲೈಟ್. ಹೌದಾ? ನೋ. ಹಾಗಿದ್ರೆ ಹೌ ಡಸ್ ದ ಬಲ್ಬ್ ಗಿವ್ ಲೈಟ್? ಅಲ್ಲಿ ಏನ್ ಮೆಕ್ಯಾನಿಸಮ್ ಇರುತ್ತೆ, ಯಾವ ತರ ಪ್ರೊಸೆಸ್ ಆಗುತ್ತೆ ಅಂತ ಅಂದ್ರೆ ಡ್ಯೂ ಟು ಥರ್ಮಲ್ ಇಫೆಕ್ಟ್ ಆಫ್ ಇಲೆಕ್ಟ್ರಿಸಿಟಿ. ಥರ್ಮಲ್ ಇಫೆಕ್ಟ್ ಆಫ್ ಇಲೆಕ್ಟ್ರಿಸಿಟಿ ಅಂದ್ರೆ ಹೀಟಿಂಗ್ ಇಫೆಕ್ಟ್ ಆಫ್ ಇಲೆಕ್ಟ್ರಿಸಿಟಿ. ಯಾವಾಗ ಇಲೆಕ್ಟ್ರಿಸಿಟಿ ಫ್ಲೋ ಆಗ್ತಿರುತ್ತಲ್ಲ, ಇಟ್ ಪ್ರೊಡ್ಯೂಸಸ್ ಸಮ್ ಹೀಟ್. ಸೊ ಆ ಕೆಪಾಸಿಟಿ ಏನಿದೆ ಅಥವಾ ಆ ಕ್ಯಾರೆಕ್ಟರಿಸ್ಟಿಕ್ ಏನಿದೆ, due to that thermal effect of electricity, the wire in the bulb heats up and emits light at high temperature. ಇಲ್ಲಿ ಜಾಸ್ತಿ ಟೆಂಪರೇಚರ್ ಅಲ್ಲಿ ಇದು ಲೈಟ್ ಅನ್ನ ಎಮಿಟ್ ಮಾಡ್ತದೆ. ಯಾವ ತರ ಅಂದ್ರೆ ಸಿ ದಿಸ್ ಬಲ್ಬ್ ಕಂಟೈನ್ ಟಂಗ್ಸ್ಟನ್ ಫಿಲಾಮೆಂಟ್. ಇಲ್ಲಿ ಟಂಗ್ಸ್ಟನ್ ಫಿಲಾಮೆಂಟ್ ಇರುತ್ತೆ. ಸೊ ಯಾವಾಗ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತೀವಿ, ವೆನ್ ಇಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ಬಲ್ಬ್, ದಿಸ್ ಟಂಗ್ಸ್ಟನ್ ಫಿಲಾಮೆಂಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್. ಇದು ಟಂಗ್ಸ್ಟನ್ ಫಿಲಾಮೆಂಟ್ ಏನಿದೆ ಅದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಅಂದ್ರೆ ಏನು? ನಾನ್ ಹೋಗ್ತಾ ಇದ್ದೀನಿ, ನಂಗೆ ಯಾರೋ ಮುಂದಿಂದ ಹೋಗ್ಲಿಕ್ ಬಿಡ್ತಿಲ್ಲ, ಅಡ್ಡ ಮಾಡ್ತಿದ್ದಾರೆ, ಹೋಗ್ಬೇಡ ಹೋಗ್ಬೇಡ, ನಮ್ಗಿಬ್ರಿಗೆ ಜಗಳ ಆಯ್ತು, ಏನಾಯ್ತು, ಇಬ್ರು ಮುಖ ಕೆಂಪಾಯ್ತು, ಹೀಟ್ ಜನರೇಟ್ ಆಯ್ತು, ಇಬ್ರು ಮೈ ಬಿಸಿ ಬಿಸಿ ಆಯ್ತು ಅಲ್ವಾ? ಸೊ ಇಲ್ಲಿ ಕೂಡ ದಿಸ್ ಟಂಗ್ಸ್ಟನ್ ಫಿಲಾಮೆಂಟ್ ಆಕ್ಟಿಂಗ್ ಆಸ್ ರೆಸಿಸ್ಟರ್, ಇಟ್ ಅಪೋಸಿಂಗ್ the flow of electricity. ಏನಾಯ್ತು, ಅಲ್ಲಿ ಹೀಟ್ ಜನರೇಟ್ ಆಯ್ತು ಅಲ್ವಾ? ಹೀಟ್ ಜನರೇಟ್ ಆಯ್ತು ಅಂಡ್ ಎಮಿಟ್ಸ್ ಲೈಟ್ ಎಟ್ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ ಅಲ್ಲಿ ಇದು ಲೈಟ್ ಅನ್ನ ಎಮಿಟ್ ಮಾಡುತ್ತೆ. ಇಲ್ಲಿ ಟಂಗ್ಸ್ಟನ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಒಂದು ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಆಯ್ತು. ಬಲ್ಬ್ ಅಂಗಡಿಯಿಂದ ತಂದು ಹಾಕೋವರೆಗೆ ಎಮಿಟ್ಸ್ ಲೈಟ್ high temperature. This is how after chemical effects of electric current. When